ಇವನು ಕಣ್ಕನ್ಸಲ್ಲ ನಾವು ಅರೆ ಎಕ್ಸಿಟ್ ಗೇಟ್ ಇಂದ ಒಳಗ್ ಬಂದು ತಪ್ಪು ತಾವು ಮಾಡೋದಲ್ದೆ ನಮ್ಗೇನಾ ಮೇಷ್ಟ್ರ ತರ ಪಾಠ ಇಲ್ಬೇಡ ಮೊದ್ಲೇ ತಲೆ ಬಿಸಿ ಆಗಿದ್ದ ಹೋಗ್ತಾ ಇರೋ ಅಲ್ಲೋ ನಾನು ನೋಡ್ತಾನೆ ಇದೀನಿ ಏನೋ ಮರ್ಯಾದೆ ಕೊಡ್ಬೇಕು ಏನು ತರಕಾರಿ ಹೆಚ್ಚೋ ಕತ್ತಿ ತೋರಿಸ್ಬಿಟ್ರೆ ಎದ್ರು ಬಿಡ್ತೀವಾ ಯಾಕೆ ಇಳಿದ್ ಬಿಟ್ರೆ ಎದ್ರು ಬಿಡ್ತೀನ ನಾನು ಹೋಗ್ತಾ ಇರೋ ಎಲ್ಲಿಗೆ ಏನ್ರ ಗಲಾಟೆ ಅದು ಹೆಂಗೆ ಪೊಲೀಸ್ ಅಂದ್ರೆ ಹಿಂಗೆ ಫಸ್ಟ್ ಟೈಮ್ ಕರೆಕ್ಟ್ ಟೈಮಿಗೆ ಬಂದಿದ್ರ ಸ್ವಲ್ಪ ಲೇಟ್ ಆಗಿದ್ರು ಕೊಚ್ಚಾಕ್ ಬಿಡೋರು ಚಿಕ್ಕಪ್ಪ ಬನ್ನಿ ನೋಡಿ ನನ್ ಮಕ್ಳು ಪಬ್ಲಿಕ್ ಅಲ್ಲಿ ಹೆಂಗ್ ಗಲಾಟೆ ಮಾಡ್ತಾವ್ರೆ ಹಾಕಿ ಚಿಕ್ಕಪ್ಪ ಕೇಸು ನಡೀರ ಸ್ಟೇಷನ್ಗೆ ನೀವು ಗ್ರೇಟ್ ಬಿಡಿ ಚಿಕ್ಕಪ್ಪ ಆಯ್ದಿಟ್ ಸಮೇತ ಗಾಡಿ ಒಟ್ಟಿಗೆ ಇವ್ರನ್ನ ಹಿಡಿದಿದ್ದೀರಾ ನಾಳೆ ಪೇಪರ್ ನಲ್ಲಿ ನಿಮ್ ಫೋಟೋ ಗ್ಯಾರಂಟಿ ಪ್ರಮೋಷನ್ ಕನ್ಫರ್ಮ್ ಚಿಕ್ಕಪ್ಪ ಎಲ್ಲ ಈ ವಿಷ್ಣುವರ್ಧನನ ಕೃಪಾ ಕಟಾಕ್ಷ. ಹೌದು ಈ ನನ್ ಮಕ್ಳು ಬೇಜಾನ್ ಬಿಲ್ಡಪ್ ಅಂತಾರ ಅವಾಗಿಂದ ಯಾರು ಚಿಕ್ಕಪ್ಪ ಇವರು ಆದಿಶೇಷನ್ ಕಡೆಯವರು ಅಂತ ಹೇಳ್ತಾವ್ರೆ. ಸಿಗಾಕೊಂಡಾಗೆಲ್ಲ ಹಿಂಗೆ ಹೇಳೋದು. ಆದಿಶೇಷ ಅಂದ್ರೆ ಯಾರು ಹೇಳಿ ಚಿಕ್ಕಪ್ಪ ಅದೇ 20 ಮಾಡ್ರು ಲೆಕ್ಕ ಇಲ್ದಷ್ಟು ಕಿಡ್ನಾಪು ಒಂದು ಕೇಸ್ ಇಲ್ಲ ಆದ್ರೆ ನಿಂದ್ ಗುಂಡ್ಗೆ ಬಿಡಪ್ಪ ಇಲ್ಲಿ ತನಕ ಬಂದು ಕಂಪ್ಲೇಂಟ್ ಕೊಡ್ತಿದ್ಯಾ ಅಂದ್ರೆ ನೀನು ಗ್ರೇಟು. ಅಂದ್ರೆ ಇವ್ರ ಆದಿಶೇಷನ್ ಕಡೆಯವರು ಅಲ್ಲ ಅಂತ ಅನ್ನೋದು ಕನ್ಫರ್ಮ್ ಇಲ್ಲ ಅಲ್ಲ ಚಿಕ್ಕಪ್ಪ ಇದ್ರು ಇರ್ಬೋದಪ್ಪ ಹೇಳಕ್ ಆಗಕ್ಕಿಲ್ಲ. ತಡಿ ಯಾವ್ದಕ್ಕೂ ನಾನು ಒಂದು ಕಂಪ್ಲೇಂಟ್ ಬರ್ಕೊಂಡ್ಬಿಡ್ತೀನಿ. ಚಿಕ್ಕಪ್ಪ ನಂಗೆ ಒಂಚೂರು ಕೆಲಸ ಆಯ್ತಾ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಲೆಟರ್ ಟೈಪ್ ಮಾಡೋದ್ರೊಳಗೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಯಾರೋ ಸ್ಟೇಷನ್ ಅಲ್ಲಿ ಅವರೇ ಬಂದ್ಬಿಟ್ರು. ಈಗ ಟೈಮ್ ಎಷ್ಟು ಇಲ್ಲೇನ್ ಮಾಡ್ತಾ ಇದ್ದೀರಾ ಹೋಗ್ರ ಹಾಸ್ಪಿಟಲ್ಗೆ ಹೋಗ್ರು ಅಂದ್ರೆ ಪೊಲೀಸ್ ಸ್ಟೇಷನ್ ಬಂದು ಕೇಳ್ತಾ ಇದ್ದಾರೆ. ಏನು ಕೊಬ್ಬ ಇಲ್ಲ ಹೊಸ ಹುಡುಗರು ಅನ್ಕೊಂಡ್ರು ಸುಳ್ಳು ಹೇಳ್ತವ್ರೆ ಅನ್ಕೊಂಡ್ವಿ. ಯಾರವನು ನಮ್ಮ ಹುಡುಗರ ಮೇಲೆ ಕೈ ಎದ್ದವನು ಅವನ್ ಯಾರು ಅಂತ ಹೇಳು. ನನ್ನ ವಿರುದ್ಧ ಒಂದು ನರ್ಪಿಳ್ಳೆನೂ ಇರಬಾರ್ದು. ನನ್ನ ಹೆಸರು ಕೇಳಿದ್ರೇನೆ ಉಸು ನಿಂತೋಗ್ಬಿಡುತ್ತೆ. ಅಂತದ್ರಲ್ಲಿ ನಮ್ಮ ಹುಡುಗರನ್ನ ಸ್ಟೇಷನ್ ವರೆಗೂ ಬರೋ ಹಾಕಿ ಮಾಡಿದ್ದಾರೆ. ತೋರ್ಸೋ ನನ್ನ ಮಗನ್ನ ಬಟ್ಟೆ ಬಿಚ್ಚಿ ಬೀದಿಲ್ ನಿಲ್ಸಿ ನೋಣ ಹೊಸ್ಕಾಗ್ತೀನಿ. ಏನೋ ಸಣ್ಣ ಹುಡುಗ ನೀವು ಅಂತ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಆಗ್ಲೇ ಹೋಗ್ಬಿಟ್ಟ ಅಣ್ಣ. ಎಷ್ಟ್ ಜನ ಇದ್ದೀರಾ? 4 ಜನ. ಒಟ್ಟು ಎಷ್ಟ್ ಜನ ಇದ್ದೀರಾ? 24. ಅವ್ರನ್ನ ಹೊಡಿಬೇಕಾದ್ರೆ ನೀನ್ ಕೆನ್ನೆ ಮೇಲೆ ಕೈ ಇಟ್ಕೊಂಡಿದ್ಯಲ್ಲ ಇಷ್ಟ ಆಯ್ತು. ಚಂದ್ ಯಾರು? ಏನ್ ಬೇಕು? ನಿಮ್ಬೇಕು. ಇಷ್ಟೊತ್ತಿಗೆ ನಮ್ಮ ಹುಡುಗರು ಕೆಲಸ ಮುಗಿಸಿರ್ತಾರಲ್ಲ, ವಹಾಬ್ ಯಾಕೆ ಇನ್ನೂ ಫೋನ್ ಮಾಡಿಲ್ಲ? ಹೇ, ನನ್ನ ಸೆಲ್ಲೆಲ್ಲೂ ಕಾಣಿಸ್ತಿಲ್ಲ. ಗಾಡಿಯಲ್ಲಿದೆಯಾ ನೋಡು. ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ. ಹಲೋ ಆದಿಶೇಷ ಬಾಯ್. ಬಾಯ್ ನಾ ಚೆನ್ನೈ ಎಂದು ವಹಾಬ್ ಬಾಯ್. ಹಾಸ್ಪಿಟಲ್ ಅಲ್ಲಿ ಫೂಲ್ಚಂದ್ ಮರ್ಡರ್ ಆಯ್ತು ಬಾಯ್. ನನಗೆ ಇನ್ಫಾರ್ಮೇಶನ್ ಬಂತು ಬಾಯ್. ಡೀಲ್ ಹಣ 50 ಲಕ್ಷ ಸವೇರಾ ಹೋಟ್ಲಲ್ಲಿ J17 ಟೇಬಲ್ ಅಲ್ಲಿ ರೆಡಿ ಇದೆ. ನೀವು ಹೋಗಿ ತಗೊಳ್ಳಿ ಬಾಯ್. ಕಮಿಂಗ್. ಒಂದು ಕೋಡ್ ವರ್ಡ್ ಹೇಳಿ ಬಾಯ್. ಕೋಡ್ ವರ್ಡ್? ಹೌದು ಬಾಯ್, ನಮ್ ಕಡೆಯವನಿಗೆ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನೀವು ಕೋಡ್ ವರ್ಡ್ ಕೊಟ್ರೆ. ಕೋಡ್ ವರ್ಡ್ ನನ್ ಕೊಡು 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 ಕೊಡು. ಡಿಂಗ್ ಡಿಂಗ್ ಡಿಗಾನ. ಡಿಂಗ್ ಡಿಂಗ್ ಡಿಗಾನ. ಡಂಗ್ ಡಂಗ್ ಡಗಾನ. ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆಡು ಆಟ ಆಡು. ಹಲೋ ಹಲೋ ಹಲೋ.
ಹಲೋ ಯಾರು? ಅಲ್ಲ ಸರ್, ನೀವೇ ನನಗೆ ಫೋನ್ ಮಾಡ್ಬಿಟ್ಟು ನಾನು ಯಾರು ಅಂತಾದ್ರೆ ಸರಿ ಅಲ್ಲ ಸರ್. ಇದು 9916202429 ತಾನೆ? ಹೌದಾ ಸರ್? ನಮ್ಮ ಅಪ್ಪನಾಣೆಗೂ ಈ ನಂಬರ್ ಏನು ಅಂತ ನಂಗೆ ಗೊತ್ತಿಲ್ಲ ಸರ್. ಫೋನಲ್ಲಿ ಮಾತಾಡ್ತಾ ಇದೀಯಾ? ನಂಬರ್ ಗೊತ್ತಿಲ್ವಾ? ಫೋನ್ ನಂದಲ್ವಲ್ಲ ಬಾಸು. ಹೇ, ಆ ಫೋನ್ ನಂದು. ಅದಕ್ಕೆ ಏನೀಗ? ಏಯ್, ನಿನ್ನ ಹತ್ರ ಇರೋ ಫೋನ್ ಓನರ್ ಮಾತಾಡ್ತಾ ಇದ್ದೀನಿ. ಓನರ? ಸರ್, ನೋಕಿ ಕಂಪ್ನಿ ಓನರ ನೀವು ಮಾತಾಡ್ತಾ ಇರೋದು? ಸರ್, ನನಗೆ ಒಂದು 50% ಅಲ್ಲಿ ಒಂದೆರಡು ಹ್ಯಾಂಡ್ಸೆಟ್ ಕೊಡಿ ಸರ್, ನಾನು ಸ್ವಲ್ಪ ಏನಾದ್ರು ಅದೇ. ಕಿಂಡಲ್ ಬೇಡ, ನಾನು ಆದಿಶೇಷ, ಬ್ಯಾಂಗ್ಳೂರ್ ಆದಿಶೇಷ ಮಾತಾಡ್ತಾ ಇದ್ದೀನಿ. ಆದಿ? ಸರ್, ಆದಿ ಅಂದ್ರೆ ಅದೇ 20 ಮಾಡ್ರು ಲೆಕ್ಕಲ್ದರೆ ಕಿಡ್ನಾಪ್ ಮಾಡಿದ್ರಲ್ಲ ಆ ದಿನ? ಅದೇ ಆದಿಶೇಷ. ನಮಸ್ಕಾರ ಸರ್. ಅದು ನನ್ನ ಫೋನ್ ಅಂತ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಿದ್ಯಾ? ಮೊದಲು ಅದನ್ನ ನಾನು ತಂದು ಕೊಟ್ಬಿಡು, ನಿನ್ನ ಕ್ಷಮಿಸ್ಬಿಡ್ತೀನಿ. ಅಯ್ಯೋ ಸಾರ್, ಎಷ್ಟು ದೊಡ್ಡದು ಸಾರ್ ನಿಮ್ದು ಮನ್ಸು. ಒಂದ್ ಕೆಲಸ ಮಾಡಿ, ಕ್ಷಮಿಸೋದೇ ಆದ್ರೆ ಫೋನಲ್ಲೇ ಕ್ಷಮಿಸ್ಬಿಡಿ ಸರ್. ನೆಟ್ವರ್ಕ್ ಚೆನ್ನಾಗಿದೆ, ನಾನಲ್ಲಿ ಬರೋದು, ನನ್ನ ನೆಟ್ವರ್ಕ್ ಹಾಳಾಗೋದು ಯಾಕೆ ಹೇಳಿ? ಬಿಟ್ಬಿಡಿ. ಇಡ್ಲಾ ಸರ್? ಹೇಳಿ ಸರ್. ನನ್ 50 lakhs rupeesನ ನುಂಗ್ ಹಾಕ್ಬಿಟ್ಟಿದ್ಯಾ ನೀನು? ಅದನ್ನು ಬಿಟ್ಟಾಕಿ ಬಾಸ್, ಚಿಕ್ಕ ಮಾಡ್ರು ನೀವೇನ್ ಒಳ್ಳೆ. ಮರ್ಯಾದೆಯಾಗಿ ನನ್ನ ಫೋನ್ 50 ಲಕ್ಷ ರೂಪಾಯಿ ಎರಡು ನಂಗೆ ತಂದು ಕೊಟ್ರೆ ಸರಿ. ಇಲ್ಲ ಅಂದ್ರೆ ಏನ್ ಬಾಸು? ನನ್ ಕಣ್ಣು ಕಾಣಿಸ್ಕೊತಿಲ್ಲ ಅನ್ನೋ ಧೈರ್ಯದ ಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇದೀಯ. ನಿನ್ನ ಕಂಡು ಹಿಡಿದೆ ಅನ್ಕೋ. ಸಾರ್, ಸುಮ್ನೆ ಯಾಕೆ ಎರ್ಚಾಡ್ತಾ ಇದ್ದೀರಾ? ನಾನಾಗೆ ನಿಮಗೆ ತಂದು ಕೊಡೋ ತನಕ ನೀವೇನು ಕಿತ್ಕೊಳಕ್ಕಾಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ, ಇದು ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋ ಆಟ ಅಲ್ಲ, ಕಣ್ಗುಡ್ಡೆ ಕಿತ್ತಿ ಆಟ ಆಡೋ ಆಟ. ನಾನ್ ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿದ್ರಲೇ, ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ? ನೀನು ಗನ್ಸೆ ಆದ್ರೆ ನನ್ನ ಎದುರಿಗೆ ಬಾರೋ. ಅಪ್ಪ, ನಾನ್ ಗಂಡ್ಸಲ್ಲಪ್ಪ, ಸುಮ್ನೆ ಟೆನ್ಷನ್ ಯಾಕೆ? ನಿನ್ನ ಹತ್ರ ಬರೋದು, ನಾವು ಅದೇ ತಿನ್ನೋದು. ನೀನ್ ಗಂಡ್ಸ್ತಾನೆ ಅಲ್ವಾ? ನಾನ್ ಯಾರು ಅಂತ ಕಂಡಿಡಿ, ಫೋನ್ ತಗೊಂಡೋಗು. ಯಾರೋ ನೀನು? ನಿನಗೂ ನನಗೂ ಏನ್ ಸಂಬಂಧ? ಓಕೆ, ನೀನು ಯಾರಾದ್ರೂ ಆಗಿರು, ನನಗೆ ನನ್ನ ಫೋನ್ ಬೇಕು. ನಿನಗೇನು ಬೇಕು? ಈಗ ನನಗೆ ಏನ್ ಬೇಕೋ ನೀನ್ ಮಾಡ್ತೀಯಾ? ಮಾಡ್ತೀನಿ, ಹೇಳು. ನಾಳೆ ಮಧ್ಯಾಹ್ನ 12 ಗಂಟೆಗೆ. 12 ಗಂಟೆಗೆ ವಿಧಾನಸೌಧದ ಮುಂದೆ. ವಿಧಾನಸೌಧದ ಮುಂದೆ ಹೈಕೋರ್ಟ್ ಇದೆ. ವಿಧಾನಸೌಧ ಹೈಕೋರ್ಟ್ ಮಧ್ಯದಲ್ಲಿ ಏನಿದ್ಯೋ? ವಿಧಾನಸೌಧ ಹೈಕೋರ್ಟ್ ಮಧ್ಯೆ ಪಬ್ಲಿಕ್ ರೋಡ್ ತಾನೇ ಇರೋದು? ಆ ರೋಡ್ ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪಬ್ಲಿಕ್ ಮುಂದೆ ಬಟ್ಟೆ ಎಲ್ಲ ಬಿಚ್ಕೊಂಡು ನೀನ್ ನಿಂತ್ಕೊಬೇಕು. ನಿನ್ ಗಂಡ್ಸೋದು ತೋರ್ಸ್ಬೇಕಲ್ಲ, ಆಗತ್ತಾ? ಆಗಲ್ಲ ತಾನೆ. ಮುಚ್ಕೊಂಡ್ ಫೋನ್ ಇಕ್ಕೋ. ಆದಿ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ ನಂಬರ್ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ? ಅದ್ರ ಬದಲು ನನ್ನ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಬಿಡು. ಜೊತೆಲಿ ಅಣ್ಣನಾಗಿ ಹುಟ್ಟೋದಕ್ಕೆ ಸಾರ್ಥಕ ಆಗುತ್ತೆ. ಆ ನಂಬರ್ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ ನಮಗ್ ನಾವೇ ನೇಣು ಹಾಕೊಂಡಂಗೆ. ಕೊನೆ ತನಕ ಅವನ ಕಂಡಿಡಿಯೋಕೆ ಆಗಲ್ಲ. ಅದೇನೋ ಸರಿ, ಆದ್ರೆ ಅವನು ಸಿಕ್ಕಿದ್ದೆ ಸಾಕು ಬಂದಿದ್ದೆ ಲಾಭ ಅಂತ ಸಿಮ್ ಕಾರ್ಡ್ನ ತೆಗೆದು ಬಿಟ್ರೆ? ಇವನು ಮಾತಾಡಿದ್ನ ಕೇಳಿಸ್ಕೊಂಡಿಯೋ ಇಲ್ವೋ? ಇವನು ಓಡೋ ಜಾತಿ ಅಲ್ಲ, ಕಾಡೋ ಜಾತಿ. ಅದನ್ನೇ ಹೇಳ್ತಾ ಇದ್ದೀನಿ. ನಮ್ ಮೊಬೈಲು ಅವನ ಹತ್ರ ಇದೆ, ನಾವು ನಂಬರ್ ಡಿಸ್ಕನೆಕ್ಟ್ ಮಾಡ್ಸಲ್ಲ, ಅವನು ಸಿಮ್ ಬಿಸಾಕಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ? ಹಾಗಂತ ಹೆದರ್ಕೊಂಡು ಓಡೋಗು ಅಂತೀಯಾ? ವಿಧಾನಸೌಧದ ಮುಂದೆ ಬಟ್ಟೆ ಇಲ್ದೆ ನಿಂತ್ಕೋ ಅಂತಾನವನು. ಅವನ್ ಅಂದಿದ್ದು ಒಂದೊಂದು ಮಾತುಗೂ ಉತ್ತರ ಕೊಟ್ಟು ಅವನ ಕತ್ತಿರ್ಸಾಕ್ಲಿಲ್ಲ ಅಂದ್ರೆ ಅವನ್ ಹೇಳ್ದಂಗೆ ನಾನು ಗಂಡ್ಸೆ ಅಲ್ಲ. ಮತ್ತೇನ್ ಮಾಡೋದು? ಒಂದ್ಸಲ ರುಚಿ ನೋಡಿದ್ಬೇಕು, ಮತ್ ಬರ್ಲಿ. ಹಲೋ, ಆದಿಶೇಷ ಅನ್ನಗಾರ? ಹೌದು. నేనన్నా నరసింహరెడ్డి. ఏం బాలకృష్ణ ಅವ್ರದ್ದು ಹೊಸ ಪಿಕ್ಚರ್ ಟೈಟ್ಲ? నేను హైదరాబాద్ నుంచి మాట్లాడుతున్నానన్నావు. నాకు ఒక హెల్ప్ కావాలన్నావు. ನಾ ಹೇಳು. డబ్బు ఎంతైనా పర్లేదా? ಹೇಳು. బెంగళూరులో వెంకట్ నారాయణ అందంలో నా దగ్గర 2 కోట్ల డబ్బులు తీసుకుని నన్ను మోసం చేసేసారా? చాలా మంది ಹೇಳಿದ್ರು ఆది అన్న మనసు పెడితే ನಿನ್ ಡಬ್ಬು ನಿನಗೆ ಬಂದ್ಬಿಡ್ತದೆ ಅಂತ. అందుకే మీ నంబర్ కలెక్ట్ చేసుకుని ఫస్ట్ టైం మీకు ಫೋನ್ ಮಾಡ್ತಾ ಇದ್ದೀನಿ. ನಾನೇನ್ ಮಾಡ್ಬೇಕು? ರೇಪು ರೇಪ್ ಗಿಪ್ ಎಲ್ಲ ಮಾಡಲ್ಲ ನಾನು. ಅನೋ, ಅದು ಇಂಗ್ಲಿಷ್ ರೇಪ್ ಕಾದನು, ತೆಲುಗು ರೇಪ್. ಮತ್ತೆ ಹೇಳ್ಬೇಕು ತಾನೆ, ಹೇಳು. నాಳೆ ಬೆಳಿಗ್ಗೆ వెంకటన్న నారాయణ తిరుపతి నుంచి 2233 బండ్ల ఒకడే వస్తా ఉంటాడు. నువ్వు వాడిని కిడ్నాప్ చేసేసే నీ దగ్గర పెట్టుకోను. నేను వాడి తమ్ముడిని బ్లాక్ మెయిల్ చేసి నా డబ్బులు నేను తీసేసుకుంటాను. అన్నా, మర్డర్ గిడ్రు ఏం వద్దన్ను. ಅದೆಲ್ಲ ಬಿಡು. తర్వాత మీకే 50 లక్షలు ఇచ్చేస్తాను. ಎಷ್ಟು? 50 లక్షలు. నాకోసం కొంచెం హెల్ప్ చేయన్నా ప్లీజ్. ಡನ್. ಈಕು ಫೋನು. చాలా థ్యాంక్స్ అన్నా. ಹೆಂಗಿದೆ ನನ್ನ ಮಿಮಿಕ್ರಿ? ಕುರಿ ಹಳ್ಳಕ್ಕೆ ಬಿತ್ತು. ನಾನು ಹೇಳಿಲ್ಲ ರುಚಿ ನೋಡಿದ್ಬೇಕು ಸುಮ್ನಿರಲ್ಲ ಅಂತ.
ನಾಳೆ ನೀನು ನಮ್ 2233 ಕಾರ್ ತಗೊಂಡು ತಿರುಪತಿ ರೋಡಲ್ಲಿ ನಾರಾಯಣಾಗಿ ಬಾ. ಸರಿ ಅಣ್ಣ. 50 ಲಕ್ಷಕ್ಕೆ ಆಸೆ ಪಟ್ಟು ಆ ಡೂಪ್ಲಿಕೇಟ್ ಆದಿಶೇಷ ಅಲ್ಲಿಗೆ ಬಂದೇ ಬರ್ತಾನೆ. ತಗೋ, ಅವನ್ನ ನೋಡಿದ ತಕ್ಷಣ ಕಾಲಿಗೆ ಶೂಟ್ ಮಾಡಿ ಇಲ್ಲಿಗೆ ತಕೊಂಡ್ ಬರ್ಬೇಕು. ಯಾಕೆ ಅಳ್ತಿದ್ಯಾ? ಏನಾಯ್ತು ನಿನಗೆ? ಅಳದ ಏನೇನು ಮಾಡ್ಲೋ ತಮ್ಮ, ಊರು ಕೇಳಿ ಯಾರು ನನ್ನ ರೌಡಿ ಎಂದು ಒಪ್ಕೋತಾ ಇಲ್ಲ, ಈಗ ನೀನು ಒಪ್ಕೊಳ್ತಾ ಇಲ್ಲ, ಇನ್ನೇನು ಎನ್ಕರೇಜ್ ಮಾಡ್ತಾರೆ. ಸರಿ ಸರಿ, ಮೂಗಲ್ ಕಣ್ಣೀರ್ ಸುರ್ಸ್ಬೇಡ, ನೀನೇ ಹೋಗೋ. ಏಯ್, ಗನ್ ಕೂಡ ಅವನಿಗೆ. ಆಯ್ತಣ್ಣ. ಹಲೋ, ನಮ್ಮ ಅಣ್ಣ ಎಲ್ಲಿ? ಹೇಳ್ದೆ ತಾನ ICU ಅಲ್ಲಿ ಇದಾರಂತ. ಈ ಕ್ಷಣ ನಮ್ಮ ಅಣ್ಣನ ಬಿಟ್ಬಿಡು. ನೋಡಿ, ಹೇಳೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಡಾಕ್ಟರ್ ಡಿಸೈಡ್ ಮಾಡ್ತಾನೆ ಡಿಸ್ಚಾರ್ಜ್ ಯಾವಾಗ ಅಂತ. ಆಮೇಲೆ ಇನ್ನೊಂದು, ಪದೇ ಪದೇ ನೀವು ನನಗೆ ಫೋನ್ ಕೊಟ್ಟಿದ್ದೀರೋ ಅನ್ನೋ ಕಾರಣಕ್ಕೆ ಈ ತರ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಏಯ್, ಇವನು ಡಾಕ್ಟ್ರಾ? ಹಲೋ, 250 ಮಿಸ್ಡ್ ಕಾಲ್ ಇತ್ತೇನ್ ಮ್ಯಾಟ್ರ್ ಅರ್ಜೆಂಟಾ? ನನಗೆ ಲಾಡು ಕಳಿಸಿ ನಮ್ಮ ಅಣ್ಣನ ಎತ್ತಾಕೊಂಡು ಹೋಗಿದ್ಯಾ? ಬಿರಿಯಾನಿ ಎದುರುಗಡೆ ಇಟ್ಕೊಂಡು ತಿನ್ನಕ್ಕಾಗದೆ ಮೂಸ್ಕೊಂಡು ಕೂತಿದ್ದಾನಲ್ಲ ಈ ಮಿಮಿಕ್ರಿ ಆರ್ಟಿಸ್ಟ್, ಇವನ ನಿಮ್ಮ ಅಣ್ಣ? ನಾನೆಲ್ಲ ವೆಂಕಟ ರೆಡ್ಡಿ ಅಣ್ಣ ನಾರಾಯಣ ರೆಡ್ಡಿ ಅನ್ಕೊಂಡಿದ್ದೆ. ನಮ್ಮ ಅಣ್ಣ ಏನೋ ಪೆದ್ದಾಗಿ ಬಂದು ನಿನ್ನ ಹತ್ರ ಸಿಕ್ಕಾಕೊಂಡಿದ್ದಾನೆ. ಅವನ್ನ ಬಿಟ್ಬಿಡು. ಲೇ, ಈ ಸ್ಕ್ರಾಪ್ನ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಇವನ್ನ ಬಿಟ್ಟ ಅಂದ್ರೆ ನರಸಿಂಹ ರೆಡ್ಡಿ ಕೊಡ್ಬೇಕಾಗಿರೋ 50 ಲಕ್ಷ ಕೊಡೋದು ಯಾರು? ನೀವೊಂದ್ ಕೆಲಸ ಮಾಡು, ನೀನ್ ಅದನ್ನ ಕೊಡು, ಇವ್ನ ಎತ್ತಾಕೊಂಡು ಹೋಯ್ತಾ ಇರು. ಹಣ ಎಲ್ಲಿಗೆ ತಂದು ಕೊಡ್ಬೇಕು? ಹೋಗೇನೆ ಕೆಲ್ಪಕ್ಕ ಬೇಟೆ ದಾಟೋಕೆಲ್ಲ ಬಾಸು. ಆಮೇಲೆ ಬಾಸ್, ಇನ್ನೊಂದು ಮ್ಯಾಟ್ರ್ ಇದೆ. ಏನದು? ಈ ಫೋನಲ್ಲಿ ಬ್ಯಾಟ್ರಿ ಡೌನ್ ಆಗ್ತದೆ. ಏನಾದ್ರೂ ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಟ್ರೆ ನಂದು ನಿಂದು ಟೋಟಲ್ ಕಮ್ಯುನಿಕೇಶನ್ ಕಟ್ ಆಗ್ಬಿಡುತ್ತೆ ಬಾಸು. ಅದಕ್ಕೆ ನೀವೇನ್ ಮಾಡ್ತೀರಿ, ಬರ್ತಾ ನೀವ್ ಆ ಕಾಸೊಟ್ಟಿಗೆ ನಿಮ್ ಚಾರ್ಜರ್ ತಗೊಂಡ್ಬಿಡಿ. ಒಂದು ಚಾರ್ಜರ್ ತಗೊಳಕ್ಕಾಗಲ್ವಾ ನಿನ್ಗೆ? ಏನ್ ಮಾತಾಡ್ತೀಯ ಬಾಸು? ಸಿಗ್ನಲ್ ಅಲ್ಲಿ 100 ರೂಪಾಯಿ ಅದು. ಇನ್ ಒರಿಜಿನಲ್ ರೇಟ್ ಎಷ್ಟು? ಬಿಸ್ನೆಸ್ ಅಲ್ಲಿ ಆರ್ಗ್ಯುಮೆಂಟ್ ಬೇಡಿ, ದಯವಿಟ್ಟು ಆ ಕಾಸೊಟ್ಟಿಗೆ ಚಾರ್ಜರ್ ತಗೊಂಡ್ಬಿಡಿ. ನಮ್ಮವರೆಲ್ಲ ರೆಡಿ ಇದ್ದಾರಾ? 50 ಜನ ಲೋಕಲ್ ಗುಂಡಗಳನ್ನ ರೆಡಿ ಮಾಡಿದೀನಿ, ಅವರೆಲ್ಲ ಇಲ್ಲೇ ಬಚ್ಚಿಕೊಂಡಿದ್ದಾರೆ. ಈಗ ಬರ್ಲಿ ನನ್ನ ಮುಖ. ಫೋನ್ ಚಾರ್ಜ್ ಹೋಗಿದೆ ಬಾಸು, ಅದಕ್ಕೆ ಮೈಕಲ್ ಮಾತಾಡ್ತಾ ಇದ್ದೀನಿ. ಏನವನು ಆ ಕಡೆ ಇದ್ದಾನೆ? ಆ ಕಡೆ ನಮ್ಮವ್ರು ಇದ್ದಾರಾ? ಅಣ್ಣ, ನೀವ್ ಹೇಳಿದ್ ಬೇಟೆ ದಾಟಲ್ವಣ್ಣ, ಅದಕ್ಕೆ ನಮ್ಮವರೆಲ್ಲ ಇಲ್ಲಿದ್ದಾರೆ. ಅದು ಹೊಗೆನಕಲ್ ಏರಿಯಾ, ತಮಿಳ್ನಾಡಿಗೆ ಸೇರಿದ್ದು. ಕಾಸು ಚಾರ್ಜರ್ ಎಲ್ಲ ತಂದಿದ್ದೀರಾ ಬಾಸ್? ರೆಡಿ ಇದೆ, ಈ ಕಡೆ ಬಂದು ತಗೊಂಡು ಹೋಗೋ. ಬಾಸು, ನಾನೇನ್ ಕಾಮಿಡಿ ಪೀಸ್ ಅಲ್ಲ ನಿಮ್ಮ ಅಣ್ಣನ್ ತರ ಆ ಕಡೆ ಬರೋದಿಕ್ಕೆ. ಮತ್ತೆ ಹೇಗೆ ಹಣ ಕೊಡೋದು? ಅಲ್ಲಿ ನಿಮ್ ಮುಂದೆ ಒಂದು ತೆಪ್ಪ ಕಾಣ್ತದೆ ನೋಡಿ, ಅದ್ರೊಳಗ ಅವೆರಡು ಇಟ್ಬಿಟ್ಟು ಸ್ವಲ್ಪ ತಳ್ಳಿ. 50 lakhs ನಿರ್ಬಲ ಆದ್ರೆ ಮುಂದೆ ಬೇರೆ ಫಾಲ್ಸ್ ಇದೆ. ಬಾಸು, ದುಡ್ಡು ನಂದು, ನಿಮ್ಗೆ ಯಾಕೆ ಟೆನ್ಷನ್? ಬಾಸು, ಚಾರ್ಜರ್ ಮರಿಬೇಡಿ. 50 ಲಕ್ಷ ನೀರ್ ಪಲ್ಲಾಗೋಯ್ತೆ. ಈಜು ವಸ್ತುಂದಣ್ಣ? ಬರಲ್ಲ ಅಣ್ಣ. ಕನ್ನಡ ಜ್ಞಾಪಕದ ಬಂತಣ್ಣ. ಈ ಕಾಮಿಡಿ ಪೀಸಿಗೆ ಏನು ಮಿಮಿಕ್ರಿ ಬಿಟ್ರೆ ಏನು ಬರಲ್ಲ ಅಂತ? ಹೆಂಗು ನಮ್ಮ ಹಿಡಿಯೋದಕ್ಕೆ ಒಂದು 50 ಜನ ಕೂಲಿಗಳನ್ನ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತೀಯ. ವೇಸ್ಟ್ ಮಾಡಬೇಡ ಕೂಲಿನ, ಬಿಟ್ಟು ಕಾಪಾಡು. ನನಗೆ ಫೋನ್ ಚಾರ್ಜ್ ಮಾಡ್ಬೇಕು, ತುಂಬಾ ಕೆಲಸ ಇದೆ ಬಾಸು, ಬರ್ತೀನಿ. ಇದನ್ನ ಉಂಡಿಗೆ ಹಾಕೋದು ನೋಡು. ನಿಂಬೆಣ್ಣು ಇನ್ನೊಬ್ರು ವಸ್ತಿಗೆ ಆಸೆ ಪಡೋದು ಭಾರತಿಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಏನಾದ್ರೂ ಗೊತ್ತಾದ್ರೆ ನಾನು ಬಿಟ್ಟೋಗ್ಬಿಡ್ತಾಳ ಅವಳು. ಅದಕ್ಕಿಂತ ಮುಂಚೆ ಮೊಬೈಲ್ ಉಂಡಿಗೆ ಹಾಕ್ಬಿಟ್ಟು ಸಿಕ್ಕಿರೋ ಕಾಸಲ್ಲಿ ಒಂದ್ 4 ಜನಕ್ಕೆ ಹೆಲ್ಪ್ ಮಾಡ್ಬಿಡೋಣ. ಇಲ್ಲಾಂದ್ರೆ ನನ್ನ ಲವ್ ಸ್ಟೋರಿನು. ದೋಸ್ತ, ಇನ್ಕಮಿಂಗ್ ಬಂದ್ರೆ ಇನ್ಕಮ್ ಬರ್ತೈತಿ ಅಂತ ನೀನೇ ಹೇಳಿದ್ಯಲ್ಲೋ, ಮತ್ತೆ ಹುಂಡಿಗೆ ಹಾಕೋಕೊತ್ತಿಲ್ಲೋ. ಏನ್ 2 ದಿನ ತಡಿಯೋ, ಇನ್ನೊಂದು ಕಾಲ ಬರ್ತೈತಲ್ಲ, ಅದ್ರ ದುಡ್ಡು ನನಗ್ ಕೊಡು, ಆ ಹುಂಡಿಗೆ ಹಾಕ್ಬಿಡು. ಅಯ್ಯೋ, ಈ ಬ್ಯಾಗನೆ ಹುಂಡಿ ಅಂತ ತಿಳ್ಕೊಂಡಿದ್ರಲ್ಲ, ಹಾಕ್ಲೋ ದೋಸ್ತ. ನಿಂಬೆಣ್ಣು ತಲೆ ಹೋಗೋ ವಿಚಾರ ತಲೆ ಹಾಕ್ಬೇಡ, ಸುಮ್ಮನೆ ನಿನ್ ಕೆಲ 2 ದಿನ ತಡಿಯೋದು. ನಿಂಬೆಣ್ಣು ಬಿಟ್ಬಿಡ. ನಾನು ನಿಂಬೆಣ್ಣು ಕಾಲ್ ಬಿಡಿ, ಕಾಲ್ ಬಿಡಿ. ನಿಂಬೆಣ್ಣು 2 ಗಂಟೆ ಅಲ್ಲ ಆಗಲ್ಲ, ನಾನು 10 ಎಣಿಸ್ತೀನಿ ಅಷ್ಟೇ. ಏನೋ 10, ಅದ್ರ ಒಳಗೇನಾದ್ರು ಫೋನ್ ಬಂದ್ರೆ ನಿಂದು, ಇಲ್ಲ ಅಂದ್ರೆ ತಡಿ ಕುಡ್ದು ನನ್ನ. ಓಕೆ, ನಿಧಾನ ಎಣಿಸೋ ದೋಸ್ತ, ಪ್ಲೀಸ್. ಚಿನ್ನ ಕಡ ಪ್ಲೀಸ್. 1 2 3 4 5 6 7 8 ಆಟ ಆಡು, ಆಡು ಆಡು ಆಡಿ ನೋಡು, ಆಡು ಆಟ ಆಡು.
ದೋಸ್ತ ಎತ್ತೋ ಇನ್ಕಮ್ ಬರ್ತೈತಿ ಎತ್ತೋ ಕಾಸು ದೋಸ್ತ ಅಯ್ಯೋ ಎತ್ತೋ ಹಲೋ ಮಾತಾಡೋ ಹಲೋ ಅಯ್ಯೋ ಮಾತಾಡೋ ದೋಸ್ತ ಹಲೋ ಮಾತಾಡ ಹಲೋ ಹಲೋ ವಿಷ್ಣು ಹೇಗಿದ್ಯಾ? ನಿನ್ನ ಹತ್ರ ಫೋನ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ನಾ ಕೇಳಿದ್ದಿಲ್ಲ ಮತ್ತೆ ಅವಳು ವಿಷ್ಣು ಅಂತ ಹೆಸರು ಹೇಳ್ತಾ ಇರೋಳು ನನಗೂ ಅದಕ್ಕೆ ಸಂಬಂಧ ಇಲ್ಲ ನೋಡು ನೋಡಿ ನನ್ನ ಆದಿ ಅಂತ ಮಾತಾಡ್ತಾ ಇರೋದು ಇಲ್ಲಿ ವಿಷ್ಣು ಅಂತ ಯಾರು ಇಲ್ಲ ಸಾರಿ ರಾಂಗ್ ನಂಬರ್ ವಿಷ್ಣುವರ್ಧನ ಸನ್ ಆಫ್ ಪುಟ್ಟಯ್ಯ ನಿಮ್ಮಪ್ಪ ಮಾಡ್ತಿರೋದು ಕೆಲಸ ಇರೋದು ಇಂದ್ರಾನಗರ. ಇಷ್ಟ ಡೀಟೇಲ್ಸ್ ಸಾಕಾ ಇಲ್ಲ ಕುಲ ಗೋತ್ರ ಎಲ್ಲ ಹೇಳ್ಬೇಕಾ? ಹಲೋ ನೋಡಿ ಹೆಚ್ಚಿಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾ ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊ. ಆದಿಶೇಷನ್ ಹತ್ರ ಹೊಡೆದಿಯಲ್ಲ 1 ಕೋಟಿ ರೂಪಾಯಿ, ಅದರಲ್ಲಿ 10 ಲಕ್ಷ ತಗೊಂಡು 10 ನಿಮಿಷದಲ್ಲಿ ವ್ಯಾಲ್ಯೂ ಫೋರಂ ಮಾಲ್ ಹತ್ರ ಬಾ. ಬರ್ತೀಯಾ? 10 ನಿಮಿಷ. ಹಾಗಲ್ಲ ನೋಡಿ 10 ಲಕ್ಷ ತಗೊಂಡು 10 ಲಕ್ಷ 10 ಲಕ್ಷ ಏನು ಹಲೋ ಈಗ ನಾನು ಹೇಳ್ದಂಗೆ ಮಾಡು. ಮಾಡ್ತಾನೆ ಇದೀವಲ್ಲ ಕಾನ ಒಳಗಡೆ ಕಾಫಿ ಶಾಪ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸೀದಾ ಅದ್ರ ಹತ್ರ ಹೋಗು. ಫೋನ್ ಕಟ್ ಮಾಡ್ಬೇಡ. ಕಾಫಿ ಶಾಪ್ ಹತ್ರ ಇದೀವಿ. ಒಳಗ್ ಹೋಗ್ಬೇಡ, ಅಲ್ಲೇ ನಿಂತ್ಕೋ. ನಿಂತ್ಕೊಂಡಿದೀವಕ್ಕ. ಪಕ್ಕದಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಏನು ನೋಡಿ ಇದೆ ಹಣ ಅದ್ರೊಳಗಡೆ ಹಾಕು. ಅದ್ರೊಳಗಾಕ ಹಾಕು. ಹಾಕು ಹಾಕು ಬೇಗ. ಗುಡ್. ಇನ್ನೊಂದ್ ವಿಷಯ, ಹಾ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಬೇಡ. ತಿರುಗ್ ನೋಡ್ದೆ ಹೋಗ್ತಾ ಇರು. ಫೋನ್ ಇಕ್ಲಾಕ. ಹೌದು, ಇಡು. ಲೇ ದೋಸ್ತ ಇಟ್ಟಿದ್ದಿಟ್ಟಿಗೆ ಅಂತ ಗೊತ್ತಾದ್ರೆ ಅವಳು ಮತ್ತೆ ನಮಗ ಕಟ್ಟಿಗೆಲಿಟ್ಟು ನೆಟ್ಗೆ ತೆಗೆದು ಬಿಡ್ತಾಳೆ ನೋಡಿಯ ಇದು ಅಫಿಷಿಯಲ್ ಅಲ್ಲ, ಮ್ಯಾಟ್ರ್ ಸೀಕ್ರೆಟ್ ಆಗಿರ್ಬೇಕು. ಅಟ್ಟೆನಿ ಕಷ್ಟ ಅವ್ನು ಹಿಡಿಲೇಬೇಕು. ಎತ್ತರಿಗಾಗ್ತದೆ ದೋಸ್ತ ಆ ಇಟ್ಟಿಗೆ ನೋಡಿ ಅವಳೇ ಫೋನ್ ಮಾಡ್ತಿರ್ಬೇಕು. ಕೊಡು. ಹಲೋ ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಮೋಹನ್ ಬಾಂಬಳಿ. ಏರ್ಟೆಲ್ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ. ನಿಮ್ ಬಿಲ್ ಪೇ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಸರ್. ಬಿಲ್ಲ ಎಷ್ಟು? 1700 ರೂಪಾಯಿ ಸರ್. ಏಯ್ ನಮ್ದು ಬರೀ ಇನ್ಕಮಿಂಗ್ ಕಡೆ ಸರ್ ಈಗ 50% ಕಟ್ಟಿದ್ರು ಸಾಕು ಸರ್. ಅಲೆ ನಿಂದು. ಹಾ ಸರ್. ಈಗ ನೀವು ಎಲ್ಲಿದ್ದೀರಾ ಸರ್? ಮಡಿವಾಳ. ಮಡಿವಾಳದಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀರಾ ಸರ್? ಯಾಕೆ? ಯಾಕೆಂದ್ರೆ ನಮ್ಮ ಏಜೆಂಟ್ ಬಂದು ಬಿಲ್ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಸರ್. ಬೇಡ, ನಾವೇ ಹೋಗಿ ಮಡಿವಾಳದ ನಾವೇ ಕಟ್ತೀವಿ ಬಿಡಿ. ಸರ್ ನೀವು ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಸರ್? ಏನ್ ಇನ್ನೊಂದು 15-20 ನಿಮಿಷ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಆಯ್ತು ಬನ್ನಿ. ಏಯ್ ಮಡಿವಾಳ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡು. ಅಲ್ಲಿ ಏರ್ಟೆಲ್ ಆಫೀಸ್ಗೆ ನಮ್ಮ ಮಫ್ತಿಲ್ ಕಳ್ಸಕ್ಕೆ. ಇನ್ನು 10 ನಿಮಿಷದಲ್ಲಿ ಕಂಡವ್ರು ಸೆಲ್ ತಗೊಂಡು ಚೆಲ್ಲಾಟ ಆಡ್ತಿರೋ ನನ್ನ ಮಗನ ಹಿಡಿದು ನನ್ನ ಸೆಲ್ಲಲ್ಲಿ ಚೆಂಡಾಟ ಆಡ್ಬಿಡ್ತೀನಿ. ಅವ್ರಿಗೆ ಇನ್ಫಾರ್ಮ್ ಮಾಡಿದೀರಾ? ನೋಡಿ ಆ ನಂಬರ್ಗೆ ಬಿಲ್ ಕಟ್ಟಕ್ ಬರ್ತಾನೆ. ಅವ್ನು ಬರ್ತಿದ್ದಾಗನೇ ಇವ್ರಿಗೆ ಇನ್ಫಾರ್ಮ್ ಮಾಡಿ. ಬಿ ಅಲರ್ಟ್. ಓಕೆ ಸರ್. ಸರ್ಕಲ್ ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಏನ್ ನಂಬರ್ ಸರ್? ಆದಿಶೇಷನ್ ಫೋನ್ ಇಟ್ಕೊಂಡು ಆದಿಶೇಷನ್ ಆಟ ಆಡ್ಸ್ತಾ. ಆದಿಶೇಷನ್ ಆಟ ಆಡ್ಸ್ತಾ. ಆದಿಶೇಷನ್ ಕಡೆ ಸರ್. ಆದಿಶೇಷನ್ ಫೋನ್ ಅಲ್ಲ. ನೀನ್ ಏರ್ಟೆಲ್ ಏಜೆಂಟ್ ತರ ನನಗೆ ಫೋನ್ ಮಾಡೋದಂತೆ, ನಾನ್ ಬಿಲ್ ಕಟ್ಟೋದಿಕ್ಕೆ ಅಲ್ಲಿ ಬರೋದಂತೆ, ನೀನ್ ನನ್ನ ಬಚ್ಚಿಟ್ಕೊಂಡು ಹಿಡಿಯೋದಂತೆ, ನಾ ಸಿಗಾಕೊಂಡ್ಬಿಡೋದಂತೆ. ನನ್ನ ಮನೆ ACP ಆಫೀಸರ್ ಎಲ್ಲ ಜೋಕರ್. ಇಲ್ಲಿ ಕಾಮಿಡಿ ಪೀಸು. ಫೋನ್ ಕಟ್ಟಾದ್ರೆ ನಾ ಸಿಗಲ್ಲ ಅಂತ ಆದಿಶೇಷ ನನಗೆ ಗೊತ್ತಿಲ್ವೇನಪ್ಪ. ಅವ್ರಿಗೆ ಹೇಳ್ದೆ, ಅವ್ರ ಬಿಲ್ ಕಟ್ಟಿದ್ರು. ಎಲ್ಲೋ ಇದ್ಯಾ ನೀನು? ಬಹಳ ದೂರ ಇಲ್ಲ ಕಾಮಿಡಿ ಪೀಸು. ನಿಂಗೋಸ್ಕರನೇ ಕಾಯ್ಕೊಂಡು ಹೊರಗಡೆನೆ ನಿಂತಿದ್ದೀನಿ. ಬೇಗ ಬಾ. ಎಲ್ಲಿದ್ಯೋ? ನೀವು ಹೋಗಿದೆ ಹೊರಗಡೆ ಬರ್ತಿದ್ದಂಗೆ ಯಾಕೋ ಹಂಗ್ ಕೂಕೋತಿಯ. ಸ್ವಲ್ಪ ನಿನ್ ಲೆಫ್ಟಿಗೆ ನೋಡ. ಲೆಫ್ಟ್ ಅಂದ್ರೆ ನಿನ್ ಲೆಫ್ಟ್ ಸೈಡ್ ಅಲ್ಲಿರೋ ಲೆಫ್ಟ್ ಅಲ್ಲಪ್ಪ, ನಿನ್ನ ರೈಟ್ ಸೈಡ್ ಅಲ್ಲಿರೋ ಲೆಫ್ಟ್. ನನ್ನ ಹತ್ರ ಆಟ ಆಡ್ಬೇಡ ನೀನು. ಜಾಸ್ತಿ ಮಾತಾಡ. ಒಂದ್ ಮಾತು ಹೇಳ್ತೀನಿ ಕೇಳು. ಸಿಗ್ನಲ್ ಮೂಲಕ ನಂಬರು ಯಾವ ಏರಿಯಾದಲ್ಲಿ ಇದೆ ಅಂತ ಕಂಡುಹಿಡಿಬಹುದು, ಯಾವ ಬೀದಿಲಿದೆ ಅಂತ ಕಂಡುಹಿಡಿಬಹುದು, ಯಾವ ಜೇಬಲ್ ಇದೆ ಅಂತ ಹೆಂಗಯ್ಯ ಕಂಡುಹಿಡಿತೀಯ ಅಲ್ವಾ? ಬೈತವೆ ಈ ತಿಂಗಳು ಬಿಲ್ ಕಟ್ಟಾಯ್ತು ACP. ಇನ್ನು ಮುಂದಿನ ತಿಂಗಳವರೆಗೂ ಬಾಯ್. ಬಿಡ್ರೋ.
ಪರವಾಗಿಲ್ಲ ತಗೋ. ಇನ್ಸ್ಪೆಕ್ಟರ್ ಕೊಟ್ಟಿದ್ ಸೇಮ್ ಬ್ರ್ಯಾಂಡ್ ತಗೋ. ನಮ್ಮನ್ನ ನೋಡಕ್ಕಿಂತ ಮುಂಚೆ ಕಾಸೆತ್ ಬಿಡೋಣ. ತಗೋ. ನನ್ ಮುಂದೆ ದಮ್ ಹೊಡಿಯೋಕೆ ದಮ್ಮಿಲ್ಲ, ಸಾಕ್ಷಿ ಹೇಳೋಕ್ ದಮ್ಮಿದ್ಯಾ? ನಿಲ್ರೋ. ಯಾಕೆ ನಮ್ಮನ್ನ ನೋಡಿ ಓಡ್ತಿದ್ದೀರಾ? ಓಯ್, ಮಾತಾಡ್ದೆ ಯಾಕೋ ನಿಂತಿದ್ದೀರಾ? ಬಾಯ್ ಬಿಡ್ರೋ, ಮೂಗ್ರೇನ್ರೋ ನೀವು? ನಾವು ಅಂಗವಿಕಲರು, ನಮಗೆ ಮಾತನಾಡಲು ಬರುವುದಿಲ್ಲ ಮತ್ತು ಕೇಳಿಸುವುದಿಲ್ಲ. ಈ ಕಾರ್ಡ್ ಅನ್ನು ಕರ್ನಾಟಕ ಮೆಡಿಕಲ್ ಸೊಸೈಟಿ ನೀಡಲಾಗಿದ್ದು, ಇದನ್ನು ಓದಿದವರು ತಮ್ಮ ಕೈಲಾದ ಸಹಾಯ ಮಾಡಬೇಕೆಂದು. ಅದೇ ಇವ್ರಿಗೆ ಮೈಕು ಸ್ಪೀಕರ್ ಎರಡು ಔಟು. ನಿಮ್ ಜಿಪ್ ಓಪನ್ ಆಗಿತ್ರಿ ಸರ. ಮಾಣಿಕ್ಯ ವೀಣ ಮುಪಲಾಲ ಎತ್ತಿ ಮದಾಲ ಸಂಮಂಜುಳು ವಾಗ್ವಿಲಾಸ ಮಾಯೇಂದ್ರ ನೀಲ ಗುದೆ ಮಧ್ಯೆ ಮೆತ್ರಿಗೆ ಕಾಳಿದಾಸ ಪಿಕ್ಚರ್ ಅಲ್ಲಿ ನೋಡಿದ್ದೆ ಸರ್ ನಾನು. ಅಲ್ಲಿ ದೇವ್ರ ಪ್ರತ್ಯಕ್ಷ ಆಗೋ ಇರೋಕ್ ಬಾಯ್ ಬಂದ್ಬಿಡುತ್ತೆ ಸರ್. ಅಯ್ಯೋ ಇವ್ರು ಬಾಯ್ ದೇವ್ರ ಬಿಟ್ರಲ್ಲ ಸರ್ ನೀವು. ಬಾಯ್ ಬಂದ್ಬಿಟ್ಟಿದ್ದಲ್ಲ, ಬಾಯ್ ಬಂದ್ಬಿಡ್ತಲ್ಲ, ಸುಮ್ನೆ ಬಾಯ್ ಬಂದ್ಬಿಟ್ಟಿದೆ. ಸುಳ್ಳು ಯಾಕ್ರೋ ಹೇಳಿದ್ರಿ? ಫಸ್ಟ್ ಟೈಮ್ ನಾನು ಕೊಲೆ ಮಾಡಿದ್ ನೋಡಿದ್ರಿ, ಎಲ್ಲ ನನ್ನನ್ನು ಕೊಂದ್ಬಿಡ್ತೀರಿ ಅಂತ ಸುಳ್ಳು ಹೇಳಿದ್ರಿ. ದಯವಿಟ್ಟು ಕ್ಷಮಿಸ್ರಿ ಸರ. ಯಾರ್ ನೀನು? ನನ್ನ ಹೆಸರು ಶಾಸ್ತ್ರಿ ರೀ. ನಮ್ಮ ತಂದೆ ಹೆಸರು ಸಿದ್ಧಾಶಾಸ್ತ್ರಿ, ಅವ್ರ ತಂದೆ ಸಿದ್ಧಾರೂಢ ಶಾಸ್ತ್ರಿ. ಅವ್ರು ನಾನು ಹುಟ್ಟಕ್ಕೆ ಮುಂಚೆ ಸತ್ರಿ. ನನ್ನ ಅದೃಷ್ಟ ಸರ್ ಇಲ್ರಿ. ಆಮೇಲೆ ನನ್ನ ಪ್ರೊಫೆಷನ್ ಜ್ಯೋತಿಷ್ ಹೇಳುದ್ರಿ. ನಮ್ಮನ್ನ ಕೊಂದ್ರೆ ಬ್ರಹ್ಮ ಹತ್ಯೆ ದೋಷ ಬರ್ತೈತ್ಲೆ ಹೇಳು. ಅಯ್ಯೋ ದೇವ್ರೇ, ನಾನು ಒಳ್ಳೆ ಶನಿ ಪೌಡ್ರಿ ಬಂದಿತ್ತಿನ್ಲೆ. ಯಾರು ನೋಡಿ ಶನಿ ಅಂತಿದ್ಯಾ? ಶನಿ ನಾನು ನೀವಲ್ರಿ, ನಾನು ಇವ್ನು ಶುಕ್ರ ರೀ. ಏಯ್, ನೀನ್ ಯಾರೋ? ಯಾರು? ನಾನ್ಯಾರು? ಯಾರು ಗೊತ್ತಿಲ್ಲ. ಒಂಥರ ಗಜನಿ ಇದ್ದಂಗೆ ಸರ್. ಅಲ್ಲಿ ಏನ್ ನಡೀತು ಅನ್ನೋದನ್ನು ಮರ್ತೋಗ್ಬಿಡ್ತು ಸರ್. ನನಗೆ ಕಣ್ಣು ಕಾಣಿಸ್ತಾರೆ ಸರ್. ಬಿಟ್ಬಿಡಿ ಸರ್. ನಾನ್ ನಿನ್ನ ಎಲ್ಲೋ ನೋಡ್ದಾಗಿದೆ. ಹೌದಾ? ನನಗೆ ನಮ್ಗೆ ಬರ್ತಾರೆ ಸರ್. ನಿನ್ನ ನೋಡಿದ್ರೆ ನನಗೆ ಬಿಟ್ಬಿಡಿ ಸರ್, ನಾವು ಓದ್ತೀವಿ. ಕನೆಕ್ಷನ್ ಇರೋ ಆದಿ ಕೊಡ್ಬೇಕಾ? ನೀನು ಆದಿ ACP ಲೈನ್ ಅಲ್ಲಿ ಇದ್ದಾನೆ. ನೀನ್ ಕಳೆದೋಗಿರೋ ಮೊಬೈಲ್ಗೆ ಫೋನ್ ಮಾಡ್ಬೇಕಂತೆ. ACP ಸಿಟಿಲಿರೋ ದೊಡ್ಡ ಮೊಬೈಲ್ ಕಳ್ರನ್ನೆಲ್ಲ ಕರ್ಸಿದ್ದೀನಿ. ಇವ್ರಿಗೆ ಒಂದು 500 ಜನ ಮೊಬೈಲ್ ಕಳ್ರು ಗೊತ್ತು. ಅವರಲ್ಲಿ ಯಾರಾದ್ರೂ ಒಬ್ರು ಅವನ ವಾಯ್ಸ್ನ ರೆಕಗ್ನೈಸ್ ಮಾಡಿದ್ರೆ ಅವನ ಆಟ ಮುಗೀತು. ಗುಡ್. ಈಗಲೇ ನನ್ನ ಮೊಬೈಲ್ ಕಾಲ್ ಮಾಡ್ತೀನಿ. ಏನ್ ಮಾಡೋದು ಈಗ? ಸ್ಟಾಪ್ ಇಟ್. ಸರ್ ಆಫ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ ಸರ್. ಆಫ್ ಮಾಡು. ಏಯ್ ಹೋಗ. ಹೊಡೆದ ಸರ್ ಆತಲೇ. ಗಾಡಿ ತೆಗಿರೋ. ಅಯ್ಯೋ ದೋಸ್ತ, ನಮ್ ಜೀವನ ತೆಗೆದು ಬಿಡ್ತಿದ್ರಲ್ಲ ಇವರು. ಅಯ್ಯೋ ಅಯ್ಯೋ, ನೀನ್ ಯಾಕೆ ಕೊಲ್ಲಕತ್ತಿ? ನೀವೇನು ಜೋಬಿಂದ ಫೋನ್ ತೆಗಿ. ನಮಸ್ಕಾರ ಬಾಸು. ಏನೋ ಈ ನಮಸ್ಕಾರ ಅಲ್ಲ. ಅಯ್ಯ, ನಮ್ ಫೋನ್ ಓನರ್ಗೆ ನಮಸ್ಕಾರ ಹೊಡೆದಿಲ್ಲ ಅಂದ್ರೆ ಹೆಂಗ್ ಹೇಳಿ? ಈಗ ಎಲ್ಲಿದೀಯಾ? ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಂಡಿಡ್ಬಿಡ್ತೀಯ ಬಾಸು. ಅದೇ ನೋಡಿದ್ನಲ್ಲ. ಏನೋ ನೋಡ್ದೆ? ಕಣ್ಣೆದುರುಗಡೆ ಬಂದು ನಿಂತಾಗ್ಲೇ ಏನು ಕಿಸಕ್ಕಾಗ್ಲಿಲ್ಲ ನಿನ್ಗೆ. ಈಗ ಏನೋ ಮಾಡ್ತೀಯ? ಯಾವಾಗ್ಲೂ ನಿಂತೆ ನೀನು? ಮರ್ತ್ಬಿಟ್ಯಾ ಬಾಸು? ಒಗ್ಯಾನಿಕಲ್ ಫಾಲ್ಸ್ ಅಲ್ಲಿ ಏನ್ ಬೆನ್ನಿಂದ ನಾ ಬಂದ್ ನಿಂತಿದ್ದೆ? ಕಣ್ ಮುಂದೆ ತಾನೇ ಬಂದ್ ನಿಂತಿದ್ದೆ. ಬೇಕಾದ್ರೆ ನನ್ನ ಮಗನೇ ಕೂಗ್ಬೇಡ ಬಾಸು. ಹೌದು, ಯಾವಾಗ್ಲೂ ಟೆನ್ಷನ್ ಅಲ್ಲೇ ಮಾತಾಡೋ ನೀನ್ ಏನ್ ಇವತ್ತು ಇಷ್ಟೊತ್ತಾದ್ರೂ ಮಾತಾಡ್ತಾ ಇದೀಯಾ? ಆ ಕಾಮಿಡಿ ಪೀಸ್ ACP ಏನಾದ್ರೂ ತಗಡ ಐಡಿಯಾ ಕೊಟ್ನೇನು? ಯಾರೋ ಕಾಮಿಡಿ ಪೀಸು? ಮರ್ಯಾದೆಯಾಗಿ ಮಾತಾಡೋ. ACP ನೀನೀಗ ಯಾಕೋ ಮಾತಾಡಕ್ ಹೋದೆ? ಅವ್ನು ನನ್ನ ಕಾಮಿಡಿ ಪೀಸು ಅಂತಾನೆ. ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನೀನೇ ಐಡಿಯಾ ಕೊಟ್ಟು ಕೊನೆಗೆ ನೀನೇ ಹಾಳು ಮಾಡ್ಬಿಟ್ಟಿಯಲ್ಲ. ಅವನ್ ನಿನ್ನ ಕಾಮಿಡಿ ಪೀಸ್ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಯಾದಿಶೇಷ ನೀನುನಾ? ಲೇ, ನಾ ಹೇಳೋದನ್ನ ಕೇಳು ಮಿಸ್ಟರ್ ರಾಧಿಶೇಷ ಬಾಸು. ನಾನ್ ನಿಮ್ಮನೆಗೆ ಬಂದು ನಿಂದೇ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ನಿಂದೇ AC ರೂಮಲ್ಲಿ ಮಲ್ಕೊಂಡು ನಿಂದೇ ಹುಡುಗರ ಹತ್ರ ಕೈ ಕಾಲು ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡ್ರು ನಿಮ್ಮ ಅಪ್ಪನಾನೆಗೂ ನನ್ನ ಹಿಡಿಯಕ್ ಆಗಲ್ಲ. ಅದಕ್ಕೆ ನೀನ್ ಏನ್ ಮಾಡ್ತೀಯ ಅಂದ್ರೆ ಸ್ವಲ್ಪ ಹಿಂಗ್ ಮಾಡ್ಕೊಂಡು ಫೋನ್ ಇಕ್ತ ಏನ ಏನಕ್ಕೂ ಫೋನ್ ಸೈಲೆಂಟ್ ಅಲ್ಲಿ ಇಟ್ಬಿಡದ್ ಬೆಟ್ರಿನ ಮೇಲೆ. ಯಾಕೋ? ಬೈ ಚಾನ್ಸ್ ಮತ್ತೆಲ್ಲ ಸಿಕ್ಬಿಟ್ರೆ? ಅಯ್ಯೋ ದೇವ್ರ. ಯಾರು ಹೇಳಿ ಬಾಸು? ನಾನಲ್ಲಪ್ಪ ಬಾಸು, ನೀವೇ ನನ್ ಬಾಸು. ಏನ್ ಹೇಳಿ? ಯಾವುದೋ ಇಕ್ಕಟ್ಟಲ್ಲಿರೋ ಹಾಗಿದೆ. ಲೋ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಾ? ಯಮಲೋಕದ ಮೆಟ್ಲಿ ಕೆಳಗಡೆ ಕೂತಿರ್ಬೇಕಾದ್ರೆ ನಮ್ಮ ಲೆವೆಲ್ ಹೀಗೆ ಇರುತ್ತೆ ಬಾಸು. ಪ್ರಾಣ ಯಾಕೆ ತೆಗಿತಾ ಇದ್ದೀರಾ? ಮ್ಯಾಟ್ರಿಗೆ ಬನ್ನಿ. ಅದೇ ಯಮಲೋಕಕ್ಕೆ ನೀವು ಒಬ್ಬನ ಕಳಿಸ್ಬೇಕಾಗಿತ್ತು. ಯಾರನ್ನ ಬಾಸು? ಇಂದ್ರಾನಗರದಲ್ಲಿ ಪುಟ್ಟಯ್ಯ ಅನ್ನೋ ಒಂದು ಇಸ್ತ್ರಿ ಅಂಗಡಿ ಇದೆ. ಇದೆ.
ಅವನ ಮಗನ ಹೆಸರು ವಿಷ್ಣು ಅಂತ. ನೀವು ಅವನ್ನ ಮುಗಿಸ್ಬೇಕು. ಅವನ್ ಯಾಕೆ ಸಾಯಿಸ್ಬೇಕು ಬಾಸು? ನಮ್ ಡಾಕ್ಟರ್ ಸೂರ್ಯಪ್ರಕಾಶ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಇವನ್ ನೋಡಿ ಮಾಡಿ ಪಟಾಯಿಸ್ಬಿಟ್ಟಿದ್ದಾನೆ. ನಮ್ ಡಾಕ್ಟರ್ ತುಂಬಾ ಬೇಜಾರಿಂದ ಒಳ್ಳೆ ಪೇಷಂಟ್ ತರ ಆಗ್ಬಿಟ್ಟಿದ್ದಾರೆ ಬಾಸು. ಈಗ ಡಾಕ್ಟರ್ ಆ ಹುಡುಗಿನ ಮದ್ವೆ ಆಗ್ಬೇಕು ಅಂದ್ರೆ ನೀವು ಅವನ್ನ ಮುಗಿಸ್ಲೇಬೇಕು ಬಾಸು. ಇದ ಮ್ಯಾಟ್ರ್ ಬಾಸು, ಬೇರೇನಿಲ್ವಾ? ಕೆಲಸ ಚಿಕ್ತೆ, ಪೇಮೆಂಟ್ ದೊಡ್ಡದು, ಅದೇ 50 ಲಕ್ಷ. ಕೆಲಸ ಆಯ್ತು ಅನ್ಕೊಳ್ಳಿ ಬಾಸು. ಆಮೇಲೆ ಬಾಸು ಇನ್ನೊಂದು ಮ್ಯಾಟ್ರ್, ಇದನ್ನ ನೀವೇ ಮಾಡ್ಬೋದಿತ್ತಲ್ಲ, ನಂಗೆ ಕೇಳಿದ್ರಿ? ಚಿಕ್ಕ ವಿಷಯನ ನಾವು ಭಯಂಕರ ಒಪ್ಕೊಂಡ್ಬಿಡ್ತೀವಿ, ಅದಕ್ಕೆ ನಿಮ್ಗೆ ಒಪ್ಪಿಸ್ತಾ ಇರೋದು. ಬೇಡ ಬಾಸು, ನಾನೇ ಮಾಡ್ತೀನಿ.